ವರ್ಷದ ಕೇಕ್ಗಳಲ್ಲಿ ವಿಜಯನಗರ ಜಿಲ್ಲೆಯ ಹಲವು ಬೇಕರಿಗಳಲ್ಲಿ ಡೇಂಜರ್ ಕಲರ್ ಬಳಕೆ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ಮೂಲಕ ಡೇಂಜರ್ ಕಲರ್ ಬಳಕೆಯ ಬಗ್ಗೆ ಬಯಲಿಗೆಳೆದಿತ್ತು. ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ರೇಡ್ ವೇಳೆ ನಿಯಮಬಾಹಿರವಾಗಿ ಕಲರ್ ಬಳಸಿ ಕೇಕ್ ತಯಾರಿಸ್ತಾ ಇದ್ದ ಬೇಕರಿಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ವೇಳೆ ಅತಿಯಾಗಿ ಕಲರ್ ಬಳಕೆ ಮಾಡಿದ್ದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದ ಬೇಕರಿ ಮಾಲೀಕ ಸೋಮೇಶ್ನನ್ನ ಅಧಿಕಾರಿಗಳು ವಶಕ್ಕೆ ಪಡೆದು ದಂಡ ವಿಧಿಸಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳ ಮುಂದೆ ಕಲರ್ ಬಳಕೆ ಮಾಡಿದ್ದು ತಪ್ಪಾಗಿದೆ ಅಂತ ಬೇಕರಿ ಮಾಲೀಕರು ತಪ್ಪೊಪ್ಪಿಕೊಂಡಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯಡಿಯಲ್ಲಿ ಇವು ಕೇಕ್ಗೆ ಬಳಸ್ತಕ್ಕಂಥ ಇವು ಫುಡ್ ಕಲರ್ಸ್ ಆಗಲಿ ಎಷ್ಟು ಪ್ರಮಾಣದಿಂದ ಹಾಕಬೇಕು ಅನ್ನೋದು ಈಗಾಗಲೇ ಫಾಸ್ಟ್ಯಾಗ್ ತರಬೇತಿ ಕೊಟ್ಟಿದ್ದೀವಿ. ನಿಗದಿತ ಪ್ರಮಾಣದಲ್ಲಿ ಹಾಕಬೇಕು ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಆದರೂ ಇವರು ಗೊತ್ತಿದ್ದು ಗೊತ್ತಿರಲಾರ್ದು ತಪ್ಪು ಮಾಡ್ತಾರೆ. ಇದು ಮಾಡೋದು ಸರಿಯಲ್ಲ, ಜನರ ಆರೋಗ್ಯದ ಮೇಲೆ ಹಾನಿಕಾರಕ ಆಗುತ್ತೆ. ಇವರಿಗೆ ಮತ್ತೊಮ್ಮೆ ತರಬೇತಿಗೆ ಸಿಲೆಕ್ಟ್ ಮಾಡಿ ಫಾಸ್ಟ್ಯಾಗ್ ತರಬೇತಿ ಕೊಡ್ತೀವಿ. ಮತ್ತು ಈ ಥರ ಮಾಡಿದರೆ ಇದು ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ. ವಾಲ್ಮೀಕಿ ನಿಗಮ ಅನುದಾನ ದುರುಪಯೋಗ ಆರೋಪದಡಿ ಮಾಜಿ ಸಚಿವ ನಾಗೇಂದ್ರ ಆಪ್ತರ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಾಗೇಂದ್ರ ಅಕೌಂಟೆಂಟ್ ವಿಶ್ವನಾಥ, ನಾಗೇಂದ್ರ ಮನೆ ಕೆಲಸ ಮಾಡುವ ಮಾರುತಿ ಮನೆ ಮೇಲೆ ದಾಳಿ ಮಾಡಲಾಗಿತ್ತು. ವಿಶ್ವನಾಥ್ ಹಾಗೂ ಮಾರುತಿ ಇವರಿಬ್ಬರ ಅಕೌಂಟ್ನಿಂದ ಹಣದ ವಹಿವಾಟು ನಡೆದಿರುವ ಹಿನ್ನೆಲೆ ಸಿಬಿಐ ದಾಳಿ ನಡೆಸಿದೆ. ಇಬ್ಬರಿಗೆ ಮೊದಲು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ರೂ ಹಾಜರಾಗಿರಲಿಲ್ಲ. ದಾಳಿ ವೇಳೆ ವಿಶ್ವನಾಥ್ ಹಾಗೂ ಮಾರುತಿ ಮನೆಯಲ್ಲಿ ಇರಲಿಲ್ಲ. ಹೀಗಾಗಿ ಮಾರುತಿ ಕುಟುಂಬದ ಸದಸ್ಯರನ್ನ ಗಾಂಧಿನಗರ ಠಾಣೆಯಲ್ಲಿ ಮತ್ತು ವಿಶ್ವನಾಥ್ ಕುಟುಂಬ ಸದಸ್ಯರನ್ನ ಬ್ರೂಸ್ಪೇಟೆ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗಿತ್ತು. ಇದೀಗ ಕುಟುಂಬದ ಸದಸ್ಯರಿಗೆ ನೋಟಿಸ್ ನೀಡಿದ್ದು ಇಬ್ಬರಿಗೂ ಮತ್ತೊಮ್ಮೆ ವಿಚಾರಣೆಗೆ ಕರೆಯಲಾಗಿದೆ. ಕೆಪಿಟಿಸಿಎಲ್ ಕಾಮಗಾರಿಗೆ ತೆಗೆಯಲಾಗಿದ್ದ ಗುಂಡಿಗೆ ಕಾರು ಬಿದ್ದು ನಿವೃತ್ತ ಜಿಎಸ್ಟಿ ಅಧಿಕಾರಿ ಗಾಯಗೊಂಡಿರುವ ಘಟನೆ ಬೆಂಗಳೂರಿನ ಲಿಂಕ್ ರೋಡ್ನಲ್ಲಿ ನಡೆದಿದೆ. ಬೆಳಗಿನ ಜಾವ 5:30 ಸುಮಾರಿಗೆ ಬಸವೇಶ್ವರ ನಗರದಿಂದ ಗಾಲ್ಫ್ ಮೈದಾನಕ್ಕೆ ಹೋಗುವಾಗ ಕಾರು ನಿಯಂತ್ರಣ ತಪ್ಪಿ ಗುಂಡಿಗೆ ಬಿದ್ದಿದೆ. ಘಟನೆಯಲ್ಲಿ ನಿವೃತ್ತ ಕೇಂದ್ರ ಜಿಎಸ್ಟಿ ಅಧಿಕಾರಿ ರವೀಂದ್ರನಾಥ್ ಗಾಯಗೊಂಡಿದ್ದಾರೆ. ಗಾಯಾಳು ರವೀಂದ್ರನಾಥ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಲಿಂಕ್ ರಸ್ತೆ ಟರ್ನಿಂಗ್ನಲ್ಲಿ ಕಾಮಗಾರಿ ನಡೀತಾ ಇದ್ದು ಗುಂಡಿಗಳನ್ನು ಸರಿಯಾಗಿ ಮುಚ್ಚಿಲ್ಲ. ಕಾಮಗಾರಿ ನಡೀತಾ ಇದ್ರೂ ಸೂಕ್ತವಾದ ಮುಂಜಾಗ್ರತಾ ಕ್ರಮ ವಹಿಸದೇ ಇದ್ದಿದ್ರಿಂದ ಅಪಘಾತ ನಡೆದಿದೆ. ಕೂಡಲೇ ಕಾಮಗಾರಿ ಮುಗಿಸಿ ಗುಂಡಿ ಮುಚ್ಚಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಚ್ಯ ಪದಗಳಿಂದ ನಿಂದನೆ ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಮೂಲದ ನಿತಿನ್ ಹಾಗೂ ಬೆಂಗಳೂರಿನ ಚಿಕ್ಕಬಾಣಾವರ ಮೂಲದ ಚಂದ್ರು ಎಂಬುವರನ್ನ ಸೈಬರ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದ ನಿತಿನ್ ಹಾಗೂ ಆಟೋ ಚಾಲಕನಾಗಿದ್ದ ಚಂದ್ರು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಪದ ಬಳಸಿ ನಿಂದಿಸಿದ್ರು. ಈ ಬಗ್ಗೆ ವಿಜಯಲಕ್ಷ್ಮಿ ಕಮಿಷನರ್ಗೆ ದೂರು ನೀಡಿದ್ರು. ದೂರಿನ ಆಧಾರದ ಮೇಲೆ ತನಿಖೆ ನಡೆಸಿದ ಸೈಬರ್ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.